BMTC ಬಸ್ನಲ್ಲಿ ಪ್ರಯಾಣ ಮಾಡುವಂತ ಒಬ್ಬ ವ್ಯಕ್ತಿ ₹6 ಬದಲಿಗೆ 62,316 ರೂಪಾಯಿನ ಫೋನ್ ಪೇ ಮಾಡಿಬಿಟ್ಟಿದ್ದಾರೆ. ಅವರು ಬನಶಂಕರಿಯಿಂದ ಕದೇನೇರಹಳ್ಳಿಗೆ ಹೋಗ್ಬೇಕಾಗಿರುತ್ತೆ. ಅವರು QR ಕೋಡ್ ಸ್ಕ್ಯಾನ್ ಮಾಡಿದಾಗ ₹6 ಅನ್ನ ಪೇ ಮಾಡಬೇಕಾಗಿರುತ್ತೆ. ಅವರು ಬೈ ಮಿಸ್ಟೇಕ್ ಆಗಿ 62,316 ರೂಪಾಯಿ ಟೈಪ್ ಮಾಡಿ ಫೋನ್ ಪೇ ಮಾಡಿಬಿಡ್ತಾರೆ. ಆದವಾಗ ಬ್ಯಾಂಕ್ ಇಂದ ಅಮೌಂಟ್ ಕಟ್ ಆಗಿರೋದು ಅವ್ರಿಗೆ ಮೆಸೇಜ್ ಬರುತ್ತಲ್ವಾ, ಆಗ್ಲೇ ಅವರು ಕಂಡಕ್ಟರ್ಗೆ ತಿಳಿಸಿದಾಗ ಡಿಪೋ ಹೆಡ್ ಡಿಪಾರ್ಟ್ಮೆಂಟ್ ಅವ್ರ ನಂಬರ್, ವಾಟ್ಸಪ್ ನಂಬರ್, ಪರ್ಸನಲ್ ನಂಬರ್ ಅನ್ನ ಕೊಡ್ತಾರೆ. ಅವಾಗ ಅವರು ಈ ತರ ಆಗಿದೆ ಅಂತ ಹೇಳಿದಾಗ ಸೊ ನೆಕ್ಸ್ಟ್ ಡೇ ನಿಮ್ಗೆ ಅಮೌಂಟ್ ಅನ್ನ ನಿಮ್ಗೆ ರಿಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೂ ಕೂಡ ಈ ತರ ಪ್ರಾಬ್ಲಮ್ ಆಗ್ಬೋದು. ಇದು ಅವ್ರಿಗೂ ಬೇಕಂತ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿರೋದು. ಅದು ನೈಟ್ ಟೈಮ್ ಅಲ್ಲಿ ಆಗಿರುತ್ತಲ್ವಾ, ಅದು ಫೆಸ್ಟಿವಲ್ ಟೈಮು, ಜನವರಿ 14, 2026 ಇನ್ಸಿಡೆಂಟ್ ಆಗಿದೆ. ಅದಾದ್ಮೇಲೆ ನ್ಯೂಸ್ ಫಸ್ಟ್ಗೆ ಈ ಒಂದು ನ್ಯೂಸ್ ಅನ್ನ ಅವರು ತಿಳಿಸಿದ್ದಾರೆ, ಈ ತರ ಆಗಿದೆ ಅಂತ. ಅವ್ರಿಗೆ ಅಮೌಂಟ್ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಡಿಪೋದವರು. ಅಂಡ್ ನಿಮ್ಗೂ ಕೂಡ ಈ ತರ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದ್ಸಲ, ಗೊತ್ತಿಲ್ಲದೇನೆ ಯಾರಿಗೂ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಇದೆಲ್ಲ ಆಗೋದು ಕಾಮನ್. ಇದು ಅವ್ರು ವಯಸ್ಸಾಗಿದೆ ಅಂತ ಅನ್ಸುತ್ತೆ. ಸೊ ಫೋಟೋ ನೋಡ್ತಾ ಇದ್ರಲ್ವಾ, ಚಿಕ್ಕವ್ರು ಕೂಡ ಮಾಡ್ತಾರೆ, ದೊಡ್ಡವ್ರು ಕೂಡ ಮಾಡ್ತಾರೆ. ಇದರಲ್ಲಿ ಏನು ಅಷ್ಟು ಇದು ಇಲ್ಲ. ಆದ್ರೆ ನೀವೇನಾದ್ರೂ ಈ ತರ ಮಿಸ್ಟೇಕ್ ಮಾಡಿದ್ರೆ ಗೂಗಲ್ಗೆ ಬಂದು NPCI ಕಂಪ್ಲೇಂಟ್ ಅಂತ ಈ ತರ ಸರ್ಚ್ ಮಾಡಿದ್ರೆ ಸೊ ಈ 3ನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಟ್ರಾನ್ಸಾಕ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನಿಮ್ಗೆ ಪರ್ಸನ್ ಟು ಮರ್ಚೆಂಟ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ನೀವು ಮಾಡಿರ್ತೀರಾ ಅದನ್ನ ನೀವು ಕ್ಲಿಕ್ ಮಾಡಿ ನೀವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದನ್ನ ನೀವು ವಿತಿನ್ 1 hour ಅಲ್ಲಿ ಅಥವಾ 24 hours ಅಲ್ಲೇ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಅಮೌಂಟ್ ಯಾವ ಬ್ಯಾಂಕ್ ಅಕೌಂಟ್ಗೆ ಹೋಗಿರುತ್ತೆ ಆ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ನ ಅಲ್ಲೇ ಅದು ಎಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿರೋ ತರ ಅಲ್ಲೇ ಅದನ್ನ ಸ್ಟಕ್ ಮಾಡಿಬಿಡ್ತಾರೆ. ಇದರಿಂದ ನಿಮಗೆ ನಿಮ್ಮ ಅಮೌಂಟ್ ಸೇಫ್ ಆಗಿ ಬಂದು ನಿಮಗೆ ಸಿಗುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಯಾವ ತರ ಕಂಪ್ಲೇಂಟ್ ಮಾಡಬೇಕು ಅನ್ನೋದನ್ನ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ. ಸೊ ನಿಮಗೂ ಕೂಡ ಈ ತರ ಆಗ್ತಾ ಇರುತ್ತೆ. ಬಟ್ ಹಂಗಂತ ಯಾರು ಕೂಡ ಭಯ ಪಡುವಂತ ನೆಸೆಸಿಟಿ ಇರಲ್ಲ. ಫೋನ್ ಪೇನೇ ಯೂಸ್ ಮಾಡೋದನ್ನ ಬಿಟ್ಬಿಡೋದಕ್ಕೆ ಹೋಗ್ಬಿಡಿ. ಇದು ರೀಸೆಂಟ್ ಆಗ್ತಾ ಇರುತ್ತೆ. ಆದ್ರೆ ಆದಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಅವ್ರು ಏನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕಂಡಕ್ಟರ್ಗೆ ತಿಳಿಸಿದಾಗ ಅವರು ಕೂಡ ಇದಕ್ಕೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಅನ್ನ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದು ಒಂದು ಅವೇರ್ನೆಸ್ ವಿಡಿಯೋ ಆಗಿತ್ತು. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.